ಈ ಹುಡುಗಿ ಹೆಸರು ರಶಾ ತಡಾನಿ ಅಂತ. ಇವಳು ಯಾರೋ ಬೇರೆ ಅವಳಲ್ಲ, ನಮ್ಮ KGF 2ನ ರಮಿಕಾ ಸೇನ್ ಇದಾರಲ್ಲ, ಅವರ ಪ್ರೀತಿಯ ಮಗಳು. ಹುಡುಗಿಗೆ ಜಸ್ಟ್ 19 ಇಯರ್ಸ್ ಅಂದರೆ 19 ಇಯರ್ಸು. ಎಂಟೈರ್ ಬಾಲಿವುಡ್ಗೆ ನಿದ್ದೆ ಇಲ್ಲ ಒಂದು 3-4 ಡೇಸಿಂದ. ಯಾಕೆ ಅಂತ ರೀಸನ್ ಹೇಳ್ತೀನಿ. ಬಾಲಿವುಡ್ ಅಂತ ಬಂದಿದ ತಕ್ಷಣ 2 ಪಾರ್ಟ್ಸಾಗಿ ಡಿವೈಡ್ ಆಗುತ್ತೆ. ಒಂದು ಕರಣ್ ಜೋಹಾರ್ ಟೀಮು, ಇನ್ನೊಂದು ಬಂದು ನಾರ್ಮಲ್ ಟೀಮು. ಕರಣ್ ಜೋಹಾರ್ ಟೀಮಲ್ಲಿ ನೆಪೋ ಕಿಡ್ಸ್ ಬರ್ತಾರೆ, ಲೈಕ್ ನಮ್ಮ ಜಾನ್ವಿ ಕಪೂರ್ ಆಗಿರ್ಬೋದು, ಇಲ್ಲಾಂದರೆ ಅನನ್ಯ ಪಾಂಡೆ ಆಗಿರ್ಬೋದು, ಈ ಥರವರೆಲ್ಲ ಬರ್ತಾರೆ. ನಾರ್ಮಲ್ ಟೀಮಲ್ಲಿ ಫಸ್ಟ್ ಬಂದು ಲೇಡಿ ಸಿಂಗಮ್ ಕಂಗನಾ ರನೌಟ್ ಅಂತ ಬರ್ತಾರೆ. ಅದಾದಮೇಲೆ ಕೃತಿ ಸೆನನ್ ಬರ್ತಾರೆ, ನಮ್ಮ ಶ್ರದ್ಧಾ ಕಪೂರ್ ಬರ್ತಾರೆ. ಆ್ಯಂಡ್ ಈಗ ಜಸ್ಟ್ ಎಂಟರ್ ಆಗಿರೋದು ನಮ್ಮ ರಶಾ ತಡಾನಿ ಅಂತ. ಈ ಹುಡುಗಿ ಆ್ಯಕ್ಟಿಂಗ್, ಜಸ್ಟ್ 19 ಹುಡುಗಿಯ ಆ್ಯಕ್ಟಿಂಗು, ಆ ಡ್ಯಾನ್ಸ್ ಮೂವ್ಸ್ ಎಲ್ಲ ನೋಡಿದ್ಮೇಲೆ ಲಿಟ್ರಲಿ ಪ್ರತಿಯೊಬ್ಬರು ಅವ್ರ ಫ್ಯಾನ್ ಆಗಿ ಹೋಗ್ಬಿಡ್ತೀರಾ. ಪಕ್ಕ 100% ಹೇಳ್ತೀನಿ, ಬಾಲಿವುಡ್ಗೆ ನಿದ್ದೆ ಅನ್ನೋದೇ ಇರಲ್ಲ. ಬಿಕಾಸ್ ನಮ್ಮ ಕರಣ್ ಜೋಹರ್ ಅವರು ಎಷ್ಟು ಟ್ರೈ ಮಾಡ್ತಾರೆ ಗೊತ್ತಾ, ಅವ್ರ ನೆಪೋ ಕಿಡ್ಸ್ನ ಪುಷ್ ಮಾಡೋಕ್ಕೆ. ಬಟ್ ಆಡಿಯನ್ಸ್ ಒಪ್ಕೊಂತಿಲ್ಲ, ಅವ್ರನ್ನ ಅಕ್ಸೆಪ್ಟೇ ಮಾಡ್ತಿಲ್ಲ. ಆ್ಯಂಡ್ ಅನನ್ಯ ಪಾಂಡೆ ಅವ್ರ ಬಗ್ಗೆ ಹೇಳಬೇಕು. ಅವರ ಸ್ಪೆಷಲ್ ಟ್ಯಾಲೆಂಟ್ ಏನಂದರೆ, ಇದು ಅವ್ರ ಸ್ಪೆಷಲ್ ಟ್ಯಾಲೆಂಟ್ ಅಂದರೆ ಏನು ಗೊತ್ತಾ, ಈ ಹುಡುಗಿ ಮಾಡಿದ್ಲಲ್ಲ, ಅವಳು ಡ್ಯಾನ್ಸ್ ಆಗಿರ್ಬೋದು, ಫಸ್ಟ್ ಫಿಲಿಮು, ಇನ್ನೂ PU ಅಲ್ಲಿ ಓದ್ತಿದ್ದಾಳೆ. ಓದ್ತಿದ್ದಂಗೆ ಓದ್ಕೊಂಡು ಶೆಡ್ಯೂಲ್ ಮಾಡಿ ಕೆಲವು ಆ್ಯಕ್ಟಿಂಗ್ ಮಾಡಿದಾಳೆ ಗುರು. ಲಿಟ್ರಲಿ ಅಳು ಬರುತ್ತೆ, ಆ ಥರ ಆ್ಯಕ್ಟಿಂಗ್ ಮಾಡಿದ್ದಾಳೆ. ಜಸ್ಟ್ 19 ಇಯರ್ಸ್ ಓಲ್ಡ್. ಕರಣ್ ಜೋಹಾರ್, ನಿನ್ನ ಕತೆ ಮುಗ್ದಿದೆ ಗುರು. ಆ್ಯಂಡ್ ಈ ಹುಡುಗಿ ಎಂಟ್ರಿ ಬಗ್ಗೆ ಮಾತಾಡಬೇಕು ಅಂದರೆ, ಬಾಹುಬಲಿ ಒಂದು ಫೇಮಸ್ ಡೈಲಾಗ್ ಇದೆ ಅಲ್ವಾ, ರಮಕೃಷ್ಣ ಅವರು ಒಂದು ತಲೆ ಮೇಲೆ ಇಟ್ಕೊಂಡು ಬಾಲಿವುಡ್ ಉಸಿರು ತಗೋ, ರಶಾ ಬರ್ತಾ ಇದ್ದಾಳೆ. ಥ್ಯಾಂಕ್ ಯು ಸೋ ಮಚ್.